ಇರುವಂತಹ ಸ್ಥಳ ಜ್ಯೋತಿರ್ಮಯದ ಅಧಿಕಾರಿ ಯಾರು ಅಂತ ಕೇಳಿ ಬಲಿ ವೀರಮಣಿ ಸರಿ ಬಂದಂತ ಆಲಿಸಬೇಕು. ವೀರಮಣಿಯು ಸೊಬಗು ಸೌಂದರ್ಯ ಕೇವಲ ಸಂಪತ್ತಿನ ಅಳತೆಯಿಂದಲೇ ಗುರುತಿಸಬೇಕಾದದ್ದಲ್ಲ. ಒಬ್ಬ ಶ್ರದ್ಧಾವಂತನನ್ನಿಸಿಕೊಂಡವ ಬದುಕನ್ನು ಹೇಗೆ ಮುನ್ನಡೆಸುವುದಕ್ಕೆ ಸಾಧ್ಯವಾಗ್ತದೆ ಅನ್ನುವುದಕ್ಕೆ ಆದರ್ಶಪ್ರಾಯವಾಗಿ ಬದುಕಿದ್ದು ಪರಮೇಶ್ವರ ಅನುಗ್ರಹದ ಹಿನ್ನೆಲೆಯಿಂದಲೇ ಸರಿ. ಹಿರಿಯರಿಂದಲೇ ನಮಗೊದಗಿ ಬಂದ ಸಂಸ್ಕಾರ, ಪರಮೇಶ್ವರನ ಪದತಲದಲ್ಲಿ ಅನನ್ಯವಾದಂತಹ ಭಕ್ತಿ ಶ್ರದ್ಧೆ ಇದು ಮೇಳೈಸಿ ಮಗಳಾದಂತಹ ಇಕ್ಷುಮತಿ ಪ್ರತ್ಯಕ್ಷವಾಗಿ ಪರಶಿವನನ್ನೇ ವರಿಸುವಂತಹ ಅರ್ಹತೆಯನ್ನು ಹೊಂದುವಲ್ಲಿಗೆ ಸಾರ್ಥಕವಾಯಿತು. ಮನೆಯಳಿಯನಾಗಿಯೂ ಪುರರಕ್ಷಕನಾಗಿ ನಮ್ಮ ಸ್ವಾಮಿ ನಮ್ಮನ್ನು ಸಂರಕ್ಷಿಸುವಂತಹ ನಿರ್ಣಯದಿಂದ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಇಲ್ಲಿ ನೆಲೆಯಾದ ಮಕ್ಕಳಾದಂತಹ ರುಕ್ಮಾಂಗ ಶುಭಾಂಗರು ಉದ್ಯಾನವನಕ್ಕೆ ಹೋಗಿ ಬರ್ತೇವೆ ಅಪ್ಪಯ್ಯ ಅಂತ ಹೋಗಿದ್ದಾರೆ. ತೋಟಕ್ಕೆ ಹೋದ್ರೆ ಇಷ್ಟು ತಡ ಮಾಡುವುದಿಲ್ಲ, ಯಾವಾಗಲೂ ಬೇಗ ಬರ್ತೀವಿ. ಎಲ್ಲಿಗೆ ಹೋದ್ರಿ? ಯಾವ ಕಡೆಗೆ? ಶ್ರೀಮಂತ ಪುತ್ರರಾದಂತಹ ನೀವುಗಳು ಭವಿಷ್ಯತ್ತಿನಲ್ಲಿ ಜ್ಯೋತಿರ್ಮಯದವನ್ನು ರಾಜಕಾರಣದಲ್ಲಿ ಮುನ್ನಡೆಸಬೇಕಾದಂತಹ ಅರ್ಹತೆಯನ್ನು ಹೊಂದಿದ ಮಕ್ಕಳು. ಆದ್ದರಿಂದಲೇ ಓಲಗಸ್ತನಾಗಿ ನಾನಿರುವಂತಹ ಸನ್ನಿವೇಶದಲ್ಲಿ ಗುರುಮಠದಲ್ಲಿ ಕಲಿತ ವಿದ್ಯೆಯಿಂದ ಪರಿಪುಷ್ಟರಾಗಿ ಬಂದಂತಹ ನೀವುಗಳು ಒಂದಿಗೆ ಸದಾ ಇದ್ದು ಕರ್ತವ್ಯ ನಿರ್ವಹಿಸುವಲ್ಲಿ ಅನುಭವವನ್ನು ವೃದ್ಧಿಗೊಳಿಸಬೇಕು ಅನ್ನುವ ಹಾಗೆ ನಿಮ್ಮಲ್ಲಿ ನಾನು ಆಡಿದ ಮಾತು. ಇಂದಿನ ದಿನ ಸ್ವಲ್ಪ ತಿರುಗಾಡಿ ಬರ್ತೇವೆ ಅಂತ ಹೇಳಿ ಹೋಗಿದ್ದೀರಿ. ಯಾವ ಕಡೆ ಎಂಥದಾಯಿತು? ನಿಮ್ಮ ಮುಖ ನೋಡಿದರೆ ಆಸ್ಥಾನವನ್ನು ಸೇರಿದ ಅಯ್ಯನ ಸನಿಹವನ್ನು ಹೊಂದಿದ ಯಾವ ಸಂತೋಷವಲ್ಲಿ ಕಾಣಿಸುವುದಿಲ್ಲ. ಬದಲಾಗಿ ಅಬ್ಬಾ ಬೆಂಕಿಯೇ ಉರಿದ ಹಾಗೆ
ಕಾಣಿಸ್ತಾ ಉಂಟು ನಿಮ್ಮ ಮುಖದಲ್ಲಿ. ಹಾಗಿದ್ರೆ ಏನಿದು? ಒಂದು ಸ್ಥಿತ್ಯಂತರಗಳನ್ನು ಹೊಂದದೆ ಮುಖಭಾವ ವ್ಯತ್ಯಾಸವಾಗುವುದಕ್ಕೆ ಬುದ್ಧಿವಂತರಾದಂತಹ ನಿಮಗೆ ಸಾಧ್ಯ ಇಲ್ಲ. ಅಥವಾ ಒಂದು ಸಣ್ಣದೇನಾದರೂ ಪ್ರಕರಣಗಳು ಅಸ್ತವ್ಯಸ್ತಗಳು ಒದಗಿದರೆ ಅದನ್ನು ಬಹುದೊಡ್ಡದಾಗಿ ಸ್ವೀಕರಿಸುವ ಮನೋವೃತ್ತಿಯು ನಿಮ್ಮದ್ದಲ್ಲ. ಹಾಗಿದ್ರೆ ಹೀಗೆ ಬಂದಿದ್ದೀರಿ ಅಂತಾದರೆ ಏನಾಗಿದೆ? ಏನು ವಿಶೇಷ? ಯಾಕೆ ಹೀಗಿದ್ದೀರಿ? ಉಪಬಲಕ್ಕೆ ಹೋಗಿರಿ ನಾನು ತಂದೆ ಕೇಳು ಪಣೆಯುಳ್ಳೆ ಕನವಿದ್ದ ತುರಗ ಐ ತಲ್ದಿತು ತಂದೆ ಕೇಳೋ ಅನುಜನೊಡನೆ ಉಪಬಲಕ್ಕೆ ಹೋಗಿರಿ ನಾನು ತಂದೆ ಕೇಳು ಅರಮನೆಯಲ್ಲಿ ಇರುವುದಲ್ಲ, ಉಪವನಕ್ಕೆ ಹೋಗಬೇಕು, ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸಬೇಕು ಎಂಬ ಹಾಗೆ ಹೇಳಿದ. ಒಂದು ವಾಯು ವಿಹಾರ ಕೈಗೊಳ್ಳೋಣ. ಸರಿ, ಒಂದು ತಿರುಗಾಟ ಮಾಡುವ ಅಂತ. ಒಳ್ಳೇದು ಒಳ್ಳೇದು. ಹಾಗೆ ಅವ ಹೇಳಿದ ಅಂತ ಹೊರಟದ್ದು ನಾವಿಬ್ಬರು. ನಿನಗೆ ಮನಸ್ಸಿರ್ಲಿಲ್ಲ ಇತ್ತು, ಅವ ಹೇಳಿದ ಮೇಲೆ ಮನಸ್ಸಾಯ್ತು. ನಿನಗೂ ಮನಸ್ಸು ಒಪ್ಪಿತವಾಯ್ತು. ಹೌದು, ಯಾಕಂದ್ರೆ ಸಹಜಾತರಲ್ವಾ. ಹಾಗಾಗಿ ಜೊತೆಯಾಗಿಯೇ ತಿರುಗಾಟ ಮಾಡುವ ಅಂತ ಹೊರಟದ್ದು ಉಪವನಕ್ಕೆ. ಅಲ್ಲಿ ಹೋಗಿ ಪ್ರಕೃತಿ ಜನ್ಯವಾದ ಸೌಂದರ್ಯವನ್ನು ಈಕ್ಷಿಸುತ್ತಾ ಮುಂದುವರಿದಾಗ ಇತ್ತೀಚೆಗೆ ನನಗೆ ಆ ಕಡೆಗೆ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಹೇಗುಂಟು ಉದ್ಯಾನ? ನೀವು ಎಲ್ಲಿಂದ ಬರುವುದು? ಕಾರ್ಯಬಾಹುಲ್ಯ ಕಡಿಮೆ ಅಲ್ಲ ನಿಮಗೆ. ಏನು ಕೆಲಸ ಇಲ್ಲದೆ ಇದ್ದವರು ಹೋಗೋ ಜಾಗವಾದು ಅಲ್ಲ. ಆದ್ರೆ ನಿಮಗೂ ಬಿಡುವಿಲ್ಲ, ರಾಜಕೀಯ ಕೆಲಸ ಅಲ್ವೇ? ಅದೇ ಅದೇ, ಇದನ್ನು ನಮಗೆ ಅಲಕ್ಷ್ಯ ಮಾಡ್ಲಿಕ್ಕೆ ಆಗೋದು. ನಮಗೂ ಹೊಣೆಗಾರಿಕೆ ಉಂಟು, ನಿಮ್ಮಷ್ಟಿಲ್ಲ. ಹಾಗಾಗಿ ನಾವು ಸುತ್ತುವರಿದೆವು. ಅಲ್ಲಿ ಹೋಗಿ ಮುಂದೆ ಹೋಗುವಾಗ ಒಂದು ಯಜ್ಞಾಶ್ವ ಕಣ್ಣಿಗೆ ಬೇಕು. ಯಜ್ಞಾಶ್ವ? ಹೌದಪ್ಪ. ಅದೇ ಯಜ್ಞಾಶ್ವ ಅಂತ ಕಂಡ್ರಿ ನೀವು? ಅದರಲ್ಲಿರುವಂತಹ ದೇಹ ಪ್ರಕೃತಿ, ಬಿಳಿದಾದ ಬಣ್ಣ, ಹಳದಿ ಬಣ್ಣದ ಬಾಲ, ಎರಡು ಕಿವಿಗಳಲ್ಲಿ ಒಂದು ಕಿವಿ ನೀಲ ಬಣ್ಣ, ಚಂದ ಇತ್ತು, ಶೃಂಗರಿಸಲ್ಪಟ್ಟಿತ್ತು ಆಭರಣಗಳು. ಹೋ, ಹಾಗಿದ್ರೆ ಹೀಗೆ ತಿರುಗಾಡಿಕೊಂಡು ಬಂದ ಒಂದು ಸಾಮಾನ್ಯ ಕುದುರೆ ಅಲ್ಲ. ಅಲ್ಲ, ಯಾರಿಂದಲೋ ನಿರೂಪಿಸಲ್ಪಟ್ಟದ್ದು, ನಿಯೋಜಿಸಲ್ಪಟ್ಟದ್ದು. ಸರಿ, ತಮ್ಮನಲ್ಲಿ ಹೇಳಿದೆ ಏನು? ಹೋಗುವ ಅದರ ಹಣೆಯಲ್ಲಿ ಲೇಖನ ಇದ್ರೆ ಹಿಡಿದುಕೊಂಡು ಬಾ ಅಂತ. ಲೇಖನವೇ ಇದ್ರೆ ವಾಚಿಸಿದ್ರೆ ಎಲ್ಲಿಯದ್ದು ಅಂತ ಗೊತ್ತಾಗ್ತದಲ್ಲ. ನಮ್ದು ವಾಚಿಸಿದಾಗ ವಿಷಯ ಗೊತ್ತಾಯ್ತು. ಎಲ್ಲಿಯದ್ದು? ಹೌದಪ್ಪ, ಏನು ಇಲ್ಲಿಯದ್ದಲ್ಲ ಅದು. ಎಲ್ಲಿ? ಅದೇ ಪುರವೇ. ಸಾಕೇತ ಪುರವಲ್ತೆ ರಾಮನೆಂಬವನಂತೆ ವರ್ತಮಾನದಲ್ಲಿ ಅರಸನಾಗಿರುವವನು ರಾಮನೆಂಬವನು. ನಡೆದಂತಹ ಯುದ್ಧದಲ್ಲಿ ಆ ವೈರಿಗಳನ್ನು ಕೊಂದ ದೆಸೆಯಿಂದಲಾಗಿ ಬ್ರಹ್ಮಹತ್ಯಾ ದೋಷ ಬಾಧಿಸಿದೆಯಂತೆ. ನಿವಾರಣೆಗಾಗಿ ಕೈಗೊಂಡ ಅಶ್ವಮೇಧವಂತೆ.
ದಿಗ್ದೇಶಗಳನ್ನು ಸಂಚರಿಸಬಲ್ಲಂತಹ ಈ ಕುದುರೆಯನ್ನು ನೀವೇನಾದರೂ ಕಂಡರೆ ಬಲುಹು ಇದೇ ಆದರೆ ಕಟ್ಟಬಹುದು, ಇಲ್ಲದಿದ್ದರೆ ಕಪ್ಪ ಕಾಣಿಕೆಗಳನ್ನಿಟ್ಟು ಮಾಡಿಸಬೇಕು. ಜೊತೆಗೆ ನಮಗೆ ಆಶೀರ್ವಾದವನ್ನು ಮಾಡುವ ಒಕ್ಕಣೆಯುಂಟು. ಆದ್ದರಿಂದ ಅಪ್ಪ, ಸಿಟ್ಟು ಬಂತು ನಮಗೆ. ಸಿಟ್ಟು ಬಂದ ಭರದಲ್ಲಿ ಏನಾಯಿತು, ನಾವು ಆ ಕುದುರೆಯನ್ನು ಕಟ್ಟಿಬಿಟ್ಟೆವಪ್ಪ. ಕುದುರೆಯನ್ನು ಕಟ್ಟಿದೆವಪ್ಪ. ತಪ್ಪಾದರೆ ವಂದಿಸಬೇಕು. ಪರಮ ಸಂತೋಷವಾಯಿತು. ಹೌದೇ? ಸುಕೃತ ವಿಶೇಷದಿಂದಲೇ ಸಂತಾನ ಒದಗುತ್ತದೆ ಅನ್ನುವುದು ಸನಾತನವಾದಂತಹ ಒಂದು ನಂಬುದು. ಅದನ್ನು ಇಂದಿನ ದಿನ ನಿಮ್ಮದ್ದಾದಂತಹ ಕರ್ಮದ ಮೂಲಕವಾಗಿ ಸಾಕ್ಷೀಕರಿಸಿದ್ದೀರಿ, ಯಥಾರ್ಥವಾಗಿಸಿದ್ದೀರಿ. ಮನಸ್ಸಿಗೆ ಸಮಾಧಾನ ಆಯಿತು. ಸಾಕೇತದ ಪುರದ ಅಧಿಕಾರಿಯಾದಂತಹ ರಾಮ ಯಾವುದೋ ಒಂದು ವ್ಯಾಜಾಂತರದಿಂದ ಕೈಗೊಂಡಂತಹ ಅಶ್ವಮೇಧದ ತುರಗ ಜ್ಯೋತಿರ್ಮೇಧವನ್ನು ಸೇರಿದ ಕ್ಷಣದಲ್ಲಿ ನೋಡಿದ ನೀವುಗಳು ಲೇಖನವನ್ನು ವಾಚಿಸಿ ಹಾಗೆಯೇ ಹಿಂದೆ ಬರುತ್ತಿದ್ದರೆ, ಅಯ್ಯೋ ನನ್ನ ಯೌವನ ಕುಂದಿಸುವುದಕ್ಕಾಗಿ ಹುಟ್ಟಿದ ಮಕ್ಕಳು ಅಂತ ನಾನು ಪರಿತಾಪ ಪಡಬೇಕಾಗಿತ್ತು. ನಿಜವಾಗಿಯೂ ಸುಕೃತ ವಿಶೇಷದಿಂದಲೇ ಪಡೆದಿದ್ದೇನೆ. ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ, ಹತ್ತಿಯಂತೇನು, ಇದೆಲ್ಲ ತಿಲೋಕದಲ್ಲಿ ಇದ್ದಂತಹ ವಿಚಾರವೇ ತಾನೆ. ಹೌದು. ಏನು ನಮ್ಮದ್ದಾದ ಅಂತರಂಗ ಅನ್ನುವುದನ್ನು ಚೆನ್ನಾಗಿ ಆಲೋಚಿಸಿ ನೀವುಗಳು ಕಾರ್ಯಪ್ರವೃತ್ತರಾಗಿದ್ದೀರಿ. ಆದರೂ ಬಾಲಿಶ ಬುದ್ಧಿಯಾಗಿ ಹೋಯಿತೇನೋ, ಅಪ್ಪಯ್ಯ ಏನಾದರೂ ಇದನ್ನು ಆಕ್ಷೇಪಿಸಬಹುದು ಭೀತಿ ಇತ್ತು ಅನ್ನುವಂತಹ ಒಂದು ಆತಂಕದಿಂದಲೇ ಇಲ್ಲಿಗೆ ಆಗಮಿಸಿದ್ದೀರಿ. ಆದರೆ ಒಂದೆಡೆಯಲ್ಲಿ ಕೈಗೊಂಡಂತಹ ಕಾರ್ಯದ ಕುರಿತಾಗಿ ನಿಮ್ಮಲ್ಲಿದ್ದ ವೀರೋತ್ಸಾಹ ನಿಮ್ಮ ಮುಖದಲ್ಲಿ ಜ್ವಲಿಸುತ್ತಿರುವುದನ್ನು ನಾನು ಕಾಣುತ್ತಾ ಇದ್ದೆ. ಇದಮಿತ್ತಂ ಅನ್ನುವಂತಹ ಒಂದು ನಿರ್ಣಾಯಕವಾದ ನಿಲುಮೆಯನ್ನು ಕೈಗೊಳ್ಳುವಲ್ಲಿ ಅಸಮರ್ಥತೆ ಒಂದು ಕ್ಷಣಕ್ಕೆ ಆವರಿಸಿ ನಿತ್ತರೂ ಕೈಗೊಳ್ಳಬೇಕಾದದ್ದನ್ನೇ ಕೈಗೊಂಡಿದ್ದೀರಿ. ಯಾಕಂದ್ರೆ ಕ್ಷಾತ್ರ ಪಂಥಾನುಸಾರವಾಗಿ ಅಶ್ವಮೇಧದ ತುರಗ ಬಂದ ಕಾಲಕ್ಕೆ ಅದನ್ನು ಬಂಧಿಸಿ ಕಾಳಗವನ್ನು ಮಾಡಬೇಕಾದದ್ದು ವೀರ ಯೋಧನಾದವನಿಗೆ ಭೂಷಣಪ್ರಾಯವಾದದ್ದು. ಯಾರಿದ್ದಾರೆ ಭೂತಳದಲ್ಲಿ ನಮ್ಮ ವೀರಾತಿಶಯವನ್ನು ಎದುರಿಸಿ ನಿಂತು ಸಂಗರದಲ್ಲಿ ಗೆಲ್ಲಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದವರು? ಕೇವಲ ರಟ್ಟೆಯ ತ್ರಾಣವನ್ನಷ್ಟೇ ನಚ್ಚಿ ನಾವು ಬದುಕಿದ್ದಲ್ಲವಲ್ಲ. ಅದು ಹೌದು, ಕ್ಷತ್ರಿಯನಾದವನಿಗೆ ಭುಜಬಲದಲ್ಲಿ ವಿಶ್ವಾಸ ಬೇಕು. ಆದರೆ ಭುಜಬಲಕ್ಕೆ ಅತಿಶಯವಾದಂತಹ ಒಂದು ಹೆಗ್ಗಳಿಕೆ ಒಗ್ಗೂಡುವುದೆಲ್ಲಿ ಅವನಲ್ಲಿರುವಂತಹ ಶ್ರದ್ಧೆಯ ಕಾರಣದಿಂದ. ಯಾರನ್ನು ನಾವು ನಂಬಿದ್ದಿಷ್ಟರ ತನಕ ಸಂದಿಗ್ಧಕ್ಕೆ ಕಾರಣವಾಗಬಹುದಾದ ಲೇಖನವನ್ನು ಹಣೆಯಲ್ಲಿ ಕಟ್ಟಿ ಆ ತುರಗವನ್ನು ಸಾಕೇತದ ಅಧಿಪನಾದಂತಹ ರಾಮ ಕಳುಹಿಸಿಕೊಟ್ಟಿದ್ದಾನೆ. ಜಗತೀ ಸಮಸ್ತರೊಡೆಯ ಉತ್ತಮ ಹಯಮೇಧವನ್ನು ಗೈವ ದೇವೋತ್ತಮ. ಈಗ ನಾವು ಆ ಓಲೆಯನ್ನು ನೋಡಿಯೂ ತುರಗ ಬಂಧನವನ್ನು ಮಾಡಿ ಪ್ರತಿಭಟಿಸುವುದಕ್ಕೆ ಸಿದ್ಧರಾಗದೆ ಹೋದರೆ ರಾಮನದ್ದಾದಂತಹ ಸಾರ್ವಭೌಮತ್ವವನ್ನು ಮಾತ್ರವಲ್ಲ, ಅವನನ್ನು ದೇವೋತ್ತಮನೆಂದು ನಾವು ಒಪ್ಪಬೇಕಾಗುವುದು. ಹಾಗೇನು ಬದುಕು ಸಾಗಿಸಿದವರಲ್ವಲ್ಲ. ಪಾವನಾತ್ಮಕವಾದಂತಹ ಪರಮೇಶ್ವರ ನಮ್ಮ ಪುರರಕ್ಷಕನಾಗಿ, ನಮ್ಮ ಬಂಧುವಾಗಿ, ನಮ್ಮ ಸಂಸಾರದಲ್ಲಿ ಒಬ್ಬನಾಗಿ ಈ ಜ್ಯೋತಿರ್ಮೇಧದಲ್ಲೇ ಸ್ಥಿರವಾಗಿದ್ದಾನೆ ಅಂದ ಮೇಲೆ
ಯಾವನ ಮುಂಭಾಗದಲ್ಲಿಯೂ ತಲೆಬಾಗಿಸಬೇಕಾದಂತಹ ಅವಶ್ಯಕತೆ ಅನಿವಾರ್ಯತೆ ಯಾವ ಕಾರಣಕ್ಕೂ ನಮಗೆ ಉಂಟಾಗುವುದಕ್ಕಿಲ್ಲ. ಒಂದು ವೇಳೆ ತುರಗ ಬಂಧನವಾಗದೆ ಹೋದರೆ, ಇದನ್ನು ನಾವು ಪ್ರತಿಭಟಿಸದೆ ಉಳಿದರೆ, ನಾವೀ ತನಕ ಒಪ್ಪಿಕೊಂಡು ಬಂದ ಪರಮೇಶ್ವರನ ಸಾನ್ನಿಧ್ಯವನ್ನು ನಾವೇ ಅಪಚಾರಗೊಳಿಸಿದ ಹಾಗಾಗ್ತ. ಆದ್ದರಿಂದ ಸರಿಯಾದ ಕೆಲಸ ಮಾಡಿದ್ದೀರಿ. ಮುಂದಿನ ಕಾರ್ಯದ ಬಗ್ಗೆ ಆಲೋಚನೆ ಮಾಡುವ, ನೋಡೋಣ ಏನಾಗುತ್ತೆ. ಬಲಿರೆ ಪರಾಕ್ರಮ ಗಂಟೀರ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಅಯೋಧ್ಯೆಯ ಶ್ರೀರಾಮನ ಅಶ್ವಮೇಧದ ತುರಗದ ರಕ್ಷಣೆಗೆ ಹೊರಟವ ಯಾರೆಂದು ಬಲ್ಲಿ ಶತ್ರುಘ್ನ ಎಂದು ಕೇಳಿದೆ. ಅದೇ ಸರಿ. ಬಂದಂತಹ ಕಾರ್ಯ ಏನಂತೆ? ಎಲ್ಲರೂ ಕೇಳುತ್ತಲಾಗ ಶತ್ರುಹ ಅವರನ್ನು ಶ್ರೋತ್ರಿಯರು ಎನ್ನುವುದಾಗಿಯೇ ಕರೆದದ್ದು. ಜೀವಮಾನ ಪೂರ್ತಿ ಕೇಳುತ್ತಲೇ ಬದುಕಿ ಬಂದವ ಶತ್ರುಘ್ನ. ಕೇಳುತ್ತಾ ಕೇಳುತ್ತಾ ಬದುಕಿದ್ದರ ಪರಿಣಾಮದಿಂದ ಒಂದು ದಿವಸ ಆದರೂ ನಮಗೆ ಹೇಳಲಿಕ್ಕೆ ಅವಕಾಶ ಸಿಗುತ್ತದೆ. ರಾಮಚರಿತ್ರೆಯನ್ನು ಯಾವನು ಕೇಳುತ್ತಾನೋ ಅವನಿಗೆ ಸಿಗುವಂತ ಯೋಗ ಎಷ್ಟು ದೊಡ್ಡದು ಎನ್ನುವುದಕ್ಕೆ ಜೀವಂತ ಸಾಕ್ಷಿಯಾಗಿ ಇವತ್ತು ಶತ್ರುಘ್ನ ನಿಂತಿದ್ದಾನೆ. ರಾಮನ ಕಥೆಯನ್ನು ಕೇಳಿದ್ರೆ ಸಾಕು, ಸುಟ್ಟು ಹೋದಂತ ಗರಿಗಳು ಮತ್ತೆ ಚಿಗುರುವಂತೆ ಸಂಪಾತಿ ಕೃತಕೃತ್ಯನಾಗಿ ಲೋಕಕ್ಕೆ ಕಾಣಿಸಿಕೊಂಡ. ಯಾವ ಕಳೆದುಕೊಂಡದ್ದನ್ನು ಪಾತಕವನ್ನು ಕಳೆದುಕೊಂಡದ್ದನ್ನು ಮತ್ತೆ ಪಡೆದುಕೊಳ್ಳುವ ಯೋಗ್ಯತೆ ಇರುವುದು ರಾಮಚರಿತ್ರೆಗೆ. ಆದರ್ಶ ಅಣ್ಣನಾಗಿ, ಆದರ್ಶ ರಾಜನಾಗಿ, ಆದರ್ಶ ಮಿತ್ರನಾಗಿ, ಆದರ್ಶ ಶತ್ರುವಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡ ರಾಮ ಅಯೋಧ್ಯೆಗೆ ಮಾತ್ರ ಸಂಬಂಧಿಸಿದವನಲ್ಲ, ಭಾರತೀಯವರ ಆದರ್ಶದಲ್ಲಿ ಕಣಕಣಗಳಲ್ಲಿ ತಾನು ಒಳಗೊಂಡವ. ಅಂತ ರಾಮನಿಗೆ ರಾವಣ ವಧೆಯ ಬಳಿಕ ಒಂದು ಪ್ರಶ್ನೆ ಹುಟ್ಟಿತು. ಹೇಗೆ? ಕೊಂದದ್ದು ಕೆಟ್ಟವನನ್ನಾದರೂ ಬ್ರಹ್ಮಹತ್ಯೆ ಅಲ್ವೋ? ನಮ್ಮ ಅಣ್ಣ ಎಷ್ಟು ವರ್ಷ ಬದುಕಲಿ, ಅವನ ಬದುಕಿನ ತಳಹದಿ ಇರುವುದು ಎಲ್ಲಿ ಅಂತ ಕೇಳಿದರೆ ರಾಮರಾಜ್ಯದ ರೂವಾರಿಯಾದಂತಹ ವಿಶ್ವಾಮಿತ್ರರ ಮಾತುಗಳಲ್ಲಿ ಕೊಲ್ಲಬಹುದೇ ಗುರುಗಳೇ ತಾಟಕಿಯಂತ ಹೆಣ್ಣನ್ನು ಹೇಳಿದ್ರಂತೆ. ರಾಜಪುತ್ರನಾದವ ಲೋಕಕ್ಕೆ ಒಳ್ಳೆಯದಾಗುವುದನ್ನು ಮಾಡಲಿಕ್ಕೆ ಬೇಕಾಗಿ ಒಂದೊಮ್ಮೆಗೆ ದೋಷವನ್ನಾದರೂ ಮಾಡಬಹುದು, ಮತ್ತೆ ಪರಿಹಾರ ಮಾಡಿಕೊಂಡ್ರೆ ಆಯಿತು. ಅದನ್ನೇ ಮಾಡಿದ್ದಾನೆ ರಾವಣ ವಧೆಯಲ್ಲಿ. ದೋಷ ಆದರೂ ದೋಷ ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಂಡಾದರೂ ಲೋಕ ಕಲ್ಯಾಣಕ್ಕೆ ಬೇಕಾಗಿ ರಾವಣ ವಧೆ ಆಗಬೇಕು. ವಿಶ್ವಾಮಿತ್ರರ 16 ವರ್ಷದ ಹಿಂದೆ, ಅವನಿಗೆ 16 ವರ್ಷ ಆಗುವ ಮೊದಲು ಹೇಳಿದ ಮಾತು ಈಗಲೂ ಊರ್ಜಿತವೆ.
ಆಮೇಲೆ ಬಂದಂಥ ಶಂಕೆ, ಬ್ರಾಹ್ಮಣರನ್ನು, ಗೋವುಗಳನ್ನು, ಸ್ತ್ರೀಯರನ್ನು, ಶಿಶುಗಳನ್ನು ಎಷ್ಟು ದೊಡ್ಡ ಅಪರಾಧ ಮಾಡಿದರೂ ಕೊಲ್ಲಕೂಡದು, ಬೇರೆ ಶಿಕ್ಷೆ ಕೊಡಬಹುದು. ಅಪರಾಧ ಮಾಡಿದವ ಬ್ರಾಹ್ಮಣ, ಹಾಗೆ ನೋಡ್ಲಿಕ್ಕಿಲ್ಲ ಅಂತ ಅಗಸ್ತ್ಯರು ಹೇಳಿದರು. ಲೋಕ ಜನರ ನಡತೆಗೆ ಬೇಕಾಗಿ ಅಶ್ವಮೇಧ ಮಾಡು, ಹಾಗೆ ಬ್ರಹ್ಮಹತ್ಯಾ ದೋಷ ಹೋಗುತ್ತದೆ. ಗೋಮತಿ ನದಿ ತೀರದಲ್ಲಿ ಅಶ್ವಮೇಧದ ಸಂಕಲ್ಪ ಮಾಡಿದ್ದಾನೆ, ಕೃಷ್ಣವರ್ಣದ ತುರಗವನ್ನು ತರಿಸಿದ್ದಾನೆ, ಅಶ್ವಮೇಧ ಆರಂಭಗೊಂಡಿದೆ. ಅಶ್ವಮೇಧ ದೀಕ್ಷಿತನಾದವ ಒಂದು ಕ್ರೋಶ ಜಾಗವನ್ನು ಉತ್ತರಿಸಕೂಡದು ಎನ್ನುವಂಥ ದಾರ್ಶನಿಕರ ಶಾಸ್ತ್ರದಂತೆ ಅಲ್ಲೇ ಕುಳಿತುಕೊಂಡಂಥ ಆತ ಇಲ್ಲಿಯವರೆಗೆ ಅವನ ಕಾರ್ಯಗಳಲ್ಲಿ ಹೆಚ್ಚು ಅವಕಾಶ ಸಿಗದೇ ಇರುವ ಕೊನೆಯ ತಮ್ಮನಾದಂಥ ನನ್ನನ್ನು ತುರಗದ ಬೆಂಗಾವಲಿಗೆ ಕಳುಹಿಸಿಕೊಟ್ಟ ಮೇಲೆ ಮಾಯಾಪುರಿಯ ಪ್ರಕರಣವು, ಘೋರ ವಿದ್ಯುನ್ಮಾಲಿಯ ಪ್ರಕರಣವು, ಚಕ್ರಾಂಕಿತಪುರದ ರಸನಾದಂಥ ಸುಬಾಹುವಿನ ಮಗ ದಮನನೊಂದಿಗೆ ಆದಂಥ ಕಾಳಗವು, ಇದೆಲ್ಲವನ್ನು ಉತ್ತರಿಸಿ ರಾಮಾನುಗ್ರಹದಿಂದ ಬಂದು ನಿಂತಹ ಜಾಗ ಯಾವುದು ಅಂತ ನೋಡಿದ್ರೆ ಜ್ಯೋತಿರ್ಮೇಧ. ಕುದುರೆ ಇಲ್ಲಿಯೂ ಕಾಣುವುದಿಲ್ಲ. ಏನಾಯಿತು ಅಂತ ಮಂತ್ರಿ ಸುಮತಿಯಲ್ಲಿ ಕೇಳಿದ್ರೆ ಹೇಳ್ತಾನೆ, ಈ ಪುರದ ಅರಸನ ಮಕ್ಕಳಾದಂಥ ರುಕ್ಮಾಂಗ ಶುಭಾಂಗರದನ್ನು ಕಟ್ಟಿದ್ದಾರೆ, ಅರಸನ ಅಸ್ತು ಮುದ್ರೆ ಬಿದ್ದಿದೆ, ಹೇಗೆ ಯುದ್ಧಕ್ಕೆ ಹೋಗುವುದು? ಹಾಗೆ ಹೇಳಿದ. ಇಲ್ಲಿ ಮನೆ ಅಳಿಯನಾಗಿ ಈಶ್ವರ ದೇವರೇ ಇದ್ದಾನೆ, ಇಕ್ಷುಮತಿಯನ್ನು ದೇವರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಹೊರಡುವಾಗ ನಮ್ಮ ದೇವನು ಅಣ್ಣನೂ ಆದಂಥ ರಾಮಚಂದ್ರ ಒಂದು ಮಾತು ಹೇಳಿದ್ದ, ವೃದ್ಧರಲ್ಲಿ, ದುರ್ಬಲರಲ್ಲಿ, ಹುಲ್ಲು ಕಡ್ಡಿ ಕಚ್ಚಿದವರಲ್ಲಿ, ಹುತ್ತ ಏರಿದವರಲ್ಲಿ, ಯುದ್ಧಕ್ಕೆ ಬೆನ್ನು ಹಾಕಿದವರಲ್ಲಿ ಕಾಳಗ ಮಾಡಬೇಡ ಮಗನೇ. ದೇವರ ಭಕ್ತರಲ್ಲಿ ಕಾಳಗ ಮಾಡಬಹುದಾ? ಇದು ನಾವು ವಿವೇಚನೆಯಿಂದ ವಿಮರ್ಶೆ ಮಾಡಬೇಕು. ಈಗ ಶಿವನ ಭಕ್ತ ಹೌದಾದರೆ ಒಬ್ಬ ಒಳ್ಳೆಯವನನ್ನು ಒಂದು ಸಣ್ಣ ತಪ್ಪಿಗೆ ಬೇಕಾಗಿ ಕೊಲ್ಲುವುದಾ? ಸರಿಯಲ್ಲ. ಬದುಕಿಸುವ ಪ್ರಯತ್ನಗಳನ್ನು ಮಾಡಬೇಕು. ಮತ್ತು ಆಗದೇ ಇದ್ದರೆ ವಿಷಯ ಬೇರೆ. ಆದೀತು ಎನ್ನುವಂಥ ಒಂದು ವಿಶ್ವಾಸ ಯಾಕೆ ಅಂತ ಕೇಳಿದರೆ, ಹೊರಟಿಹೆವು ಶ್ರೀರಾಮ ಕಾರ್ಯಕ್ಕೆ, ಪರಮ ದುರ್ಘಟ ಏನಿದ್ದರೂ ಸುಲಭವಾಗುವುದು. ರಾಮ ಕಾರ್ಯಕ್ಕೆ ಹೊರಟ್ರೆ ಸೇತು ಬಂಧನ ಎಷ್ಟು ಸರಳವಾಗಿ ಆಗ್ತದೆ. ಚಪಲಚಿತ್ತದ ಕಪಿಗಳು ಏಕಛತ್ರದ ಅಡಿಯಲ್ಲಿ 77 ಕೋಟಿ ಕಪಿನಾಯಕರ ಅಡಿಯಲ್ಲಿ ಹೇಗೆ ನಿಲ್ತಾರೆ, ಸ್ವಲ್ಪ ಆದರೂ ಚಂಚಲ ಬುದ್ಧಿಯನ್ನು ತೋರಿಸ್ತಾರ. ಕಲ್ಲಾಗಿದ್ದದ್ದು ಹೆಣ್ಣಾಗಿ ಬದಲಾಗ್ತದೆ. ಮತ್ತೆ ಇದೊಂದು ಸರಿಯಾಗಿ ಯಾವುದೇ ದುರ್ಘಟ ಇಲ್ಲದೆ, ಅಂತರಾಯ ಇಲ್ಲದೆ ಮುಗಿಯುವುದಿಲ್ವ? ಹಾಗಾದ್ರೆ ಏನು ಮಾಡಬೇಕು? ಇನಕುಲದ ನೃಪಧರ್ಮ. ಸೂರ್ಯವಂಶೀಯರು ಅಹಿತರಲ್ಲಿ ಆದರೂ ಸಂಧಾನವನ್ನು ಮಾಡಿ ಮತ್ತೆ ಕೊಲ್ಲಬೇಕು. ಸಂಧಾನ ಮಾಡಬೇಕಾದ್ರೆ ಯಾರು ಹೋಗುವುದು? ಯೋಚನೆ ಮಾಡಿದರೆ ಅವನೇ ಸರಿಯಾದವ, ಆಂಜನೇಯ. ರಾಮ ಹರೇ ಜಯ ರಾಮ ಹರೇ ಜಯ ರಾಮ ಹರೇ ಪಾಹೇ ಭೀಮ ಪರಾಕ್ರಮಿ ಭಕ್ತ ರಕ್ಷಾಮಲೆ ಕೋಮಲ ರೂಪ ಹರೇ ರಾಮ. ಶತ್ರುಘ್ನದೇವ, ಅಡಿದಾವರೆಗಳಿಗೆ ವಂದಿಸಿದ್ದೇನೆ. ಅಪ್ಪಣೆ ಆಗಬೇಕು. ಮರುತ ಸುತ ಚತುರಲೀನ ಹೇಗೆ ತೆರಳು ಸಂಧಾಲಕಿಗೆ ನೃಪ ನೊಡಲರು ತುರಗವ ಬಿಟ್ಟು ಕಪ್ಪವನಿಯದಿರಲವನು ತರುಪಿ ಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಬಿಲಿ ಪುರಕ್ಕೆ ಪೋಪರೆ ಪೊರಡು ದುರಗೆಲ್ದೆನು ತಪೇಳಿಂದ ಆಯ 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 ಶತ್ರುಘ್ನದೇವ, ಮರುತ ಸುತನಾದಂಥ ನೀನೇ ರಾಮಸೇನೆಯಲ್ಲಿ ಚತುರ. ಇದು ನನ್ನ ಮಾತು ಮಾತ್ರ ಅಲ್ಲ, ದೊಡ್ಡ ಮಾತು. ಇದಕ್ಕಿಂತ ಮೊದಲು ನಮ್ಮ ಅಣ್ಣನ ಮಾತು. ಯಾಕಂದ್ರೆ ಒಬ್ಬ ಉತ್ತಮನಾದಂಥ ಭೃತ್ಯನಾದವ ನಾಯಕನಿಗೆ ಬೇಕಾಗಿ ನಾಯಕ ಹೇಳದೇ ಇರುವುದನ್ನೂ ಮಾಡ್ತಾನೆ. ಇಲ್ಲದ್ರೆ ರಾಮ ಹೇಳಲಿಲ್ಲ ಲಂಕಾದಹನ ಮಾಡಲಿಕ್ಕೆ, ರಾಮ ಹೇಳಲಿಲ್ಲ ರಾವಣನ ಬಲವನ್ನು ನೋಡಲಿಕ್ಕೆ, ರಾಮ ಹೇಳಲಿಲ್ಲ ಸೀತೆಗೆ ಸಮಾಧಾನ ಮಾಡಿ ಬಾ ಎನ್ನುವುದಾಗಿ. ಕೇವಲ ಸೀತೆಯ ಗುರುತವನ್ನು ತರಲಿಕ್ಕೆ ಹೇಳಿತು. ಆದರೂ ನೀನು ಇಷ್ಟನ್ನು ಮಾಡಿದೆ. ನಾವು ರಾಮಸೇನೆಯವರು ಹೋದ ಮೇಲೆ
ಒಂದು ಅಲ್ಲಿಯ ಶಕ್ತಿ ಎಷ್ಟು, ಸಾಮರ್ಥ್ಯ ಎಷ್ಟು, ಹಾ ದೌರ್ಬಲ್ಯ ಏನು, ಹಾ. ನಮ್ಮ ಪ್ರಾಬಲ್ಯ ಏನು, ಹಾ ಇದನ್ನು ಅವಲೋಕನ ಮಾಡಬೇಕಿದ್ರೆ ಅಷ್ಟು ಮಾಡಬೇಕಲ್ಲ ಸ್ವಾಮಿ. ಹೌದಲ್ಲ, ನಮಗೂ ಒಂದು ಅಪೇಕ್ಷೆ ಉಂಟು ಹನುಮಂತ. ಹಾ. ಉತ್ತರದಲ್ಲೆಲ್ಲ ರಾಮಸೇನೆಯ ಬಲ ಗೊತ್ತಾಗಿದೆ, ದಕ್ಷಿಣದಲ್ಲಿ ಏನು ಇಷ್ಟು ದುರ್ಬಲ ಆದದ್ದು ಅಂತ ಗೊತ್ತಾಗೋದಿಲ್ಲ ನನಗೆ. ಅದಕ್ಕೆ ಈ ಸಲ ನಾವು ಹೊರಟದ್ದು ಅಲ್ವಾ? ಈಗ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದ್ದೇವೆ. ದಕ್ಷಿಣದಲ್ಲಿಯೂ ಬಲ ಮಾಡಬೇಕು ಅಂತ ಇಲ್ಲಿ ಸ್ವಲ್ಪ ಸರಿ ಮಾಡದೇ ಇದ್ರೆ ಭವಿಷ್ಯವೇ ಇಲ್ಲ ಅಲ್ವಾ? ನೀನು ಕೇಳಿರ್ಬೇಕು ಜ್ಯೋತಿರ್ಮೇಧದಲ್ಲಿ ಆದಂತಹ ವಿಷಯ ಏನು, ಸುಮತಿ ಹೇಳಿದ್ದಾನೆ, ಈಗಲೇ ತಾವು ಸಭೆಯಲ್ಲಿ ಮಂಡಿಸಿದ್ರಿ ಅಲ್ವಾ? ಹಾ. ಹಾಗಾಗಿ ಅದನ್ನು ಬೇರೆ ಹೇಳಬೇಕಾದಿಲ್ಲ. ಹನುಮಂತ, ಈಗ ರಾಮನ ವಿಷಯಿಕವಾಗಿ ಹೇಳಲಿಕ್ಕೆ ನಮ್ಮಲ್ಲಿ ಯಾರೂ ಹೋದಾರೆ, ಎಲ್ಲರೂ ಸಾಮರ್ಥ್ಯವಂತರೇ. ಅಲ್ಲಿ ನಿನ್ನಲ್ಲಿರುವ ಶ್ರದ್ಧಾವೇಶ ಉಂಟಲ್ಲ, ದೊಡ್ಡ ಮಾತು. ಯಾಕೆ ನಾನು ಹೋಲಿಕೆಗೆ ಹೇಳಿದ್ದಲ್ಲ, ರಾಮನ ಸಾಮರ್ಥ್ಯ ಬಹಳ ದೊಡ್ಡದು. ಆದರೆ ಹನುಮಂತನ ರಾಮಭಕ್ತಿ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ಹಾ. ಹನುಮಂತ ಸಮುದ್ರವನ್ನೇ ಹಾರಿದ. ರಾಮನಿಗಾದರೂ ಸಮುದ್ರವನ್ನು ಉತ್ತರಿಸಬೇಕಾದ್ರೆ ಸೇತುವೆ ಬೇಕು. ಸ್ವಾಮಿ, ಆ ಉತ್ಸಾಹದಲ್ಲಿ ಹಾ. 700 ಯೋಜನ ಮುಂದೆ ಹೋಗಿದ್ದೇನೆ. ಅಲ್ವಾ? ಹೌದೌದು, ಲಂಕೆಯನ್ನು ಬಿಟ್ಟು 700 ಯೋಜನ ಅಲ್ವಾ? ಉತ್ಸಾಹ. ಹಾಗಾಗಿ ನೋಡು, ಅಲ್ಲಲ್ಲಿ ವಿಷಯ ತಿರುಗುತ್ತದೆ. ಹಾ. ಎಂಥದ್ದು? ಮಾರುತಿ 800, ಮಾರುತಿ 800, ಮಾರುತಿ 800. ಓಹೋ. ಹೌದಾ? ಬಹಳ ಹಳೆಯ ವಿಷಯ ಹಾ. ಇರಲಿ. ಹಾ. ಇದು ಈಗ ಕರೆಯುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹಾ. ನೃಪನಾದ ವೀರಮಣಿಯಲ್ಲಿ ಹೇಳಬೇಕು, ನೀನು ಅಶ್ವಮೇಧದ ಕುದುರೆಯನ್ನು ಕಟ್ಟುವಲ್ಲಿ ಬರೇ ಯಾವುದೋ ಒಂದು ಸಾಮಾನ್ಯ ಅಶ್ವಮೇಧದ ಕುದುರೆ ಅಲ್ಲ, ಇದರ ಹಿಂದಿನ ಸತ್ಯ ಏನು, ಇದರ ಹಿಂದಿನ ಸತ್ವ ಏನು, ಇದರ ಹಿಂದಿನ ತತ್ವ ಏನು, ಇದನ್ನು ನೀನೇ ಹೇಳಬೇಕಾದವ. ಅವನಲ್ಲಿ ಹೇಳು, ಕುದುರೆಯನ್ನು ಕೊಡು, ಕಪ್ಪವನ್ನು ಅದರೊಂದಿಗೆ ಕೊಡು. ಒಂದು ವೇಳೆ ಕೊಡದೇ ಇದ್ರೆ ಅದು ಒಂದು ಬೇಕಲ್ಲ. ಹೌದು. ಅವನ ಮಿತ್ರ ಪುತ್ರ ಕಳತ್ರಾದಿಗಳೊಂದಿಗೆ ಶೈವಿನೀಪುರಕ್ಕೆ ಹೋಗುತ್ತಾನೆ. ಇಷ್ಟನ್ನು ಅವನಿಗೆ ಸಾರಿ ಬರ್ತದೆ. ಪ್ರಭು, ಓ, ಗರಿಷ್ಠ ಯತ್ನ ಮಾಡ್ತೇನೆ. ಹಾ. ಸಾಮ ದಾನ ಭೇದ ದಂಡ ಹಾ. ಅದು ತಮಗೆ ಬಿಟ್ಟದ್ದು. ಹೌದು. ನನಗೆ ಅಲ್ಲಿವರೆಗೆ ಅನುಮತಿ ಇಲ್ಲ. ಹಾ. ಆದರೆ ಹಾ. ಅರ್ಹತೆ ಉಳ್ಳವರು ಬಹಳ ಮಂದಿ ಇದ್ದಾರೆ. ಆದರೆ ರಾಮನ ದೇವಯೋಗ್ಯತೆ, ಹಾ. ರಾಮನ ರಾಜಾರಾಮತ್ವ, ಇದನ್ನು ಮತ್ತೊಮ್ಮೆ ನಾಲಿಗೆಯಿಂದ ಹೇಳುವುದಕ್ಕೊಂದು ಅವಕಾಶ ಕೊಟ್ಟರಲ್ಲ ನನಗೆ. ಆದರೆ ಒಂದುಂಟು, ಹಾ. ಎಷ್ಟು ಜನ ಇದ್ರು ಇವತ್ತಿನ ದಿವಸಕ್ಕೆ ಹಾ. ಅವನಲ್ಲಿ ಮಾತಾಡಲಿಕ್ಕೆ ನೀನೇ ಆಗಬೇಕು ಅಂತ ನೀನನ್ನು ಆಯ್ಕೆ ಮಾಡಿದ್ದು. ಹಾ. ಹಾಗಾಗಿ ಒಂದು ಸಾರಿ ಬರಬೇಕು, ನೀನು ನಿರೀಕ್ಷೆಯಲ್ಲಿ ಇರ್ತೇನೆ ನಾನು. ಅಲ್ವಾ? ಹೌದು. ಆದಷ್ಟು ಬೇಗ ಪೂರೈಸಿ ಬರ್ತೇನೆ. ಬೇಗ ಬಾ, ಪರಿಣಾಮಕಾರಿಯಾಗಿ. ತಲೆ ಮಾರುತಿ ಶತ್ರುಹನಡಿಗಭಿವಂದಿಸಿ ಜವದಿ ಪೊರಡುತ್ತ ಪೃಥ್ವಿಪನಗಾಕ್ಷಣದು ಅತಿಯುಳೈತರೆ ರಘುಪತಿ ಭಜನೆಯುಳ್ಳಾಗ ರಘುಪತಿ ಭಜನೆಯೊಳಾಗ ಒಂದು ಚೋದ್ಯವಾಗಿ ಹೋಯ್ತಲ್ಲ. ಆಸ್ಥಾನದಲ್ಲಿ ಉನ್ನತಾಸನದಲ್ಲಿ ನಾನು ನೀವುಗಳು ಆಸೀನರಾಗಿದ್ದಾಗ ನಮ್ಮ ಸಭೆಗೆ ಸಂಬಂಧ ಪಡದೇ ಇದ್ದಂತಹ ಒಂದು ಘಟನೆ ನಡೆಯಿತಲ್ಲ ಇಲ್ಲಿ. ಯಾವುದೋ ಒಂದು ಮರದಿಂದ ಮರಕ್ಕಾಗೋ ಕೋತಿಯಾಗೆ ಕಾಣುತ್ತದೆ. ಒಂದು ಕೆಲಸ ಮಾಡುವ, ಮಾತಾಡಿಸಿದ್ರೆ ಸುಮ್ಮಗಿರುವ, ಅದೇ ಸರಿ. ಸಭಾ ಪ್ರವೇಶ ಮಾಡಿದ್ರೆ ಯಾರು ಗಮನಿಸುವುದಿಲ್ಲ. ಒಂದೇ ನೆಗೆತಕ್ಕೆ ಜ್ಯೋತಿರ್ಮೇಧದ ರಾಜಾಂಗಣಕ್ಕೆ ಬಂದು ನಿಂತೆ ತೋರಣದ್ವಾರದಲ್ಲಿ ಸಭೆಯ ಒಳ ಬಂದ್ರೆ ಗಮನಿಸಬೇಕು ಅಂತ ನನ್ನ ಅಪೇಕ್ಷೆಯೂ ಇಲ್ಲ. ಎಲ್ಲರನ್ನು ಎಲ್ಲರೂ ಗೌರವಿಸಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪೆ. ಸಭೆಯ ಸಭ್ಯತೆಯನ್ನು ಗಮನಿಸಿದೆ. ವಿದ್ಯಾವಂತರಿದ್ದಾರೆ, ವಿದ್ವಾಂಸರಿದ್ದಾರೆ, ಸಾಧುಗಳಿದ್ದಾರೆ, ಸಜ್ಜನರಿದ್ದಾರೆ. ಇಲ್ಲಿ ಆಜ್ಞಾಶಕ್ತಿಯ ಮೇಲೆ ಸಿಂಹಾಸನದ ಬಗೆಗಿರುವಂತಹ ಗೌರವ ಪೂರ್ವವಾದದ್ದು. ಹಾಗಾದ್ರೆ ನನ್ನನ್ನು ಯಾಕೆ ಇವರು ಗೌರವಿಸುವುದಿಲ್ಲ? ಕಾರಣ ನಾನು ತರುಚರನಲ್ವೇ. ತರುಚರನು ಇವನನು ತಲಿ ಮಲ್ಲಿಸದೆ ಇರಲು ಮಾಲಾಸನದಲ್ಲಿ ಧರಣಿ ಪಾವನ ಎದುರುಳು ಮಂಡಿಸಿದ ಮರುತ ಭವಮುದದೊಳು
ವಹಿಸಿಕೊಂಡು ಬಂದ ಕಾರ್ಯವನ್ನು ಸಾಂಗವಾಗಿ ಪೂರೈಸುವುದು ಹೊಣೆ. ಇಲ್ಲಿ ಅವಿವೇಕಿಯಾಗಿ ನಾನು ವ್ಯವಹರಿಸಿದರೆ ಅವಾಂತರವಾಗಿ ಹೋದೀತು. ಬಹಳ ಜಾಣ್ಮೆಯಿಂದ ಒಬ್ಬ ಸಂಧಾನಕಾರನಿಗಿರಬೇಕಾದ ತಾಳ್ಮೆ ಮುಖ್ಯ. ಸಂಧಾನಕಾರನಿಗೆ ತಾಳ್ಮೆ ಇಲ್ಲ ಅಂತಾದರೆ ಸಂಧಾನದ ಆಶಯ ಸತ್ತು ಹೋಗುವುದಿಲ್ವೋ? ಹಾಗಾದರೆ ನನ್ನನ್ನು ಗಮನಿಸಲಿಲ್ಲ ಯಾಕೆ? ನಾನು ತರುಚಲ. ಯಾವುದೇ ಸಭೆಗೆ ಒಬ್ಬ ಕಪಿಗೆ ಪ್ರವೇಶಕ್ಕೆ ಅರ್ಹತೆ ಉಂಟು ಅಂತ ಕೇಳಿದರೆ ಇಲ್ಲ. ರಾಮರಾಜ್ಯ ಬೇರೆ, ಅಯೋಧ್ಯೆ ಬೇರೆ, ಇದನ್ನು ಇಲ್ಲಿ ನಿರೀಕ್ಷೆ ಮಾಡುವುದಕ್ಕೂ ಇಲ್ಲ. ಆದರೆ ವಹಿಸಿದಂತಹ ಕಾರ್ಯ ದೊಡ್ಡದು. ಶತ್ರುಘ್ನ ದೇವರ ಮೂಲಕವಾಗಿ ಬಂದಂತಹ ರಾಮ ಕಾರ್ಯ, ಅದನ್ನು ಮಾಡಿ ಪೂರೈಸಬೇಕಿದ್ರೆ ನನ್ನನ್ನು ಗಮನಿಸಬೇಕು. ಇವರು ಗಮನಿಸುವಂತೆ ಮಾಡುವುದಕ್ಕೆ ನಾನೇನು ಮಾಡುವುದು? ವೀರಮಣಿಗೆ ಸಮತುಲ್ಯವಾಗಿ ವಹಿಸಿ ಬಂದಂತಹ ಕೆಲಸ ದೊಡ್ಡದು. ರಾಮ ಯಾವ ಕಾರಣಕ್ಕೂ ಸಣ್ಣವನಲ್ಲ. ಇದನ್ನೆಲ್ಲ ಗಮನಿಸಿ ಶ್ರೀರಾಮನಾಮವನ್ನು ಹೇಳುತ್ತಿದ್ದಂತೆ ವಾಲ ಬೆಳೆಯುತ್ತಾ ಇದೆ. ಆ ವಾಲವನ್ನು ಸುರುಳಿ ಮಾಡಿ ಆ ವಾಲದ ಅಟ್ಟೆಯ ಮೇಲೆ ಏರಿ ವಿಶೇಷ ವಿಸ್ಮಯ ಅವಸ್ಥಿತಿಗಳನ್ನು ಬಲ್ಲ ಮಹಾತ್ಮರು ಮಹನೀಯರು ಸೇರಿದ ಸಭೆ. ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕಲಾಪ ನಡೆಯುತ್ತಿತ್ತು. ನನ್ನಪ್ಪಯ್ಯ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಶೋಭಿಸುವ ಹಾಗೆ, ಅಲ್ಲ ದಿವಾಕರ ಶೋಭಿಸುವ ಹಾಗೆ ಸಭೆಯಲ್ಲಿ ರಾರಾಜಿಸುತ್ತಿರುವಾಗ ಕಲಾಪಕ್ಕೆ ಅಡ್ಡಿಯನ್ನು ಪಡಿಸುವುದಕ್ಕೂ ಎಂಬ ಹಾಗೆ ಇನ್ನು ಅಯೋಚಿತವಾದಂತಹ ಪ್ರವೇಶ ಬಾಲವನ್ನು ಸುರುಚುಕ್ಕಿ ನನ್ನ ಅಪ್ಪನ ಪೀಠದಿಂದಲೂ ಮೇಲೆ ಕುಳಿತಿದ್ದೆ ಎಂಬ ಕಾರಣಕ್ಕೆ ಅವರಿಂದ ಮೇಲಾಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಈ ಕಲಾಪಕ್ಕೆ ಅಡ್ಡಿ ಮಾಡಿದಂತಹ ನೀನು ಮೂರ್ಖತನವನ್ನು ಪ್ರದರ್ಶಿಸಿದೆ. ಇದು ಮದಮುಖತನ ಕಪಿ ಮದಮುಖತನ. ಮದಮುಖರು ನೀವೀಗಲೂ ಮದಮುಖರು ನೀವೀಗಲೂ ಶ್ರೀರಾಮ ಪತಿನಾಲ್ಕು ಜಗತಿಯುಳು ಶ್ರೀರಾಮ ಪತಿನಾಲ್ಕು ಜಗತಿಯುಳು ಅಧಿಕಲ ಶ್ವವ ಪಿಡಿದಿರಿ ಪರಿದೇಕೆ ಕಥನ ಕಾರಣರಾದಿರಿ. ಅಯ್ಯ ವೀರಕುಮಾರರೇ, ನಿಮ್ಮ ಉತ್ಸಾಹ ನನಗೆ ಸಂತೋಷವನ್ನು ಕೊಟ್ಟಿತು. ಓಲವನ್ನು ಸುರುಟಿ ಏರಿ ಕುಳಿತಿದ್ದೇನೆ. ಅಸಭ್ಯತನವೂ ಅಲ್ಲ, ನಿಮ್ಮನ್ನು ಅಗೌರವಿಸುವುದೂ ಅಲ್ಲ. ನನ್ನನ್ನು ಗುರುತಿಸುವಂತೆ ಮಾಡುವಂತಹ ಆಶಯ ಇಲ್ಲಿ ನನಗೆ ಮುಖ್ಯ. ಒಂದು ಮಾತು ಹೇಳಿದ್ರಿ, ಮದಮುಖ. ಹೌದು ಮಕ್ಕಳೇ, ನಿಮ್ಮ ವಯಸ್ಸಿಗ ಉತ್ಸಾಹವನ್ನು ಮೆಚ್ಚಿದೆ. ಆದ್ರೆ ನನ್ನ ವಯಸ್ಸು ಮದಮುಖತವನ್ನು ತೋರಿಸುವ ವಯಸ್ಸೂ ಅಲ್ಲ, ನನ್ನ ಹೊಣೆಯೂ ಅದಲ್ಲ. ನನ್ನಷ್ಟಕ್ಕೆ ನಾನು ಬಂದದ್ದಲ್ಲ ಸಭೆಯಲ್ಲಿ ಅಸಭ್ಯತೆಯನ್ನು ಮಾಡುವುದಕ್ಕೆ. ಹೌದಾ? ಮೈಯಲ್ಲಿ ತಕ್ಕ ಮಟ್ಟಿಗೆ ಆಭರಣ, ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಬಟ್ಟೆ. ನನ್ನ ವ್ಯವಹಾರವನ್ನು ನೋಡಿ, ಏನು ಕಪಿಚೇಷ್ಟೆ ಮಾಡಿದ್ರಾ ಅಥವಾ ಎಲ್ಲಿಯಾದ್ರೂ ಹೋಗಿ ನೇತಾಡಿದ್ರಾ, ಹಾರಾಡಿದ್ರಾ? ನನ್ನ ಬಾರದಲ್ಲೇ ಬಂದು ಕೂತೆ. ನೀವು ಗಮನಿಸಬೇಕು, ಒಂದು ಕೆಲಸ ಮಾಡಿದ್ರಿ ನೀವು ಇತ್ತೀಚೆಗೆ. ಶ್ರೀರಾಮನ ಅಶ್ವಮೇಧದ ತುಲಗವನ್ನು ನೀವು ಬಂಧಿಸಿದ್ರಿ. ಆ ಬಂಧನ ಮಾಡಿದ್ದೇ ನಾನು ಬರುವುದಕ್ಕೆ ಕಾರಣ. ಆ ಪಕ್ಷದಿಂದ ಆಜ್ಞಾಪ್ತನಾಗಿ ಬಂದಿದ್ದೇನೆ. ಶ್ರೀರಾಮಚಂದ್ರಮ 14 ಜಗತ್ತಿಗೆ ಒಡೆಯ, ಇದು ನಮ್ಮ ನಂಬಿಕೆ. ವಾಸ್ತವವೂ ಹೌದು. ಅಧಿಕಂ ಮಾತ್ರ ಅಲ್ಲ, ಸಾಮಾನ್ಯ ಕುದುರೆ ಅಲ್ಲ ಅದು. ಅಶ್ವಮೇಧಕ್ಕಾಗಿ ಪೂಜಿಸಿದ ಕುದುರೆ. ಅಶ್ವವೂ ಅಧಿಕವೇ. ಅಧಿಕ ಅಶ್ವವ ಪಿಡಿದಿರಿ. ಇದರಿಂದ ಏನಾಯ್ತು? ಬರಿದೇ ಕದನ ಕಾರಣರಾದಿರಿ, ಸುಮ್ಮನೆ ನೀವಾದಿರಿ. ಹಾಗಾದ ಕಾರಣ ಅತಿಯಾದ ಆತ್ಮವಿಶ್ವಾಸ, ಸ್ವಸ್ವರೂಪ ಪ್ರಜ್ಞೆ ಇಲ್ಲದೆ ಇರಂತ ಮಾಡಿದಂತ ಒಂದು ಕಾರ್ಯ. ಆ ಕಾರಣದಿಂದ ಇದು ಮದಮುಖತನ ಆಯ್ತೋ ಹೇಗೆ ಅಂತ ನನಗೆ
ಶುಭಾಂಗರು, ಅದರಲ್ಲಿ ಹಿರಿಯವನಾದಂತಹ ರುಕ್ಮಾಂಗ ಬಂದು ನಿನ್ನ ವರ್ತನೆಯನ್ನು ಆಕ್ಷೇಪಿಸಬೇಕಾದದ್ದು. ಯಾಕೆಂದ್ರೆ ರಾಜಸ್ಥಾನ ಇದರದ್ದೇ ಆದಂತಹ ರೀತಿ ನೀತಿಗಳು ಇದಕ್ಕೆ ಸಂಬಂಧಿಸಿದ ಹಾಗೆ ಇದೆ. ಹೇಳದೆ ಕೇಳದೆ ಪ್ರವೇಶಿಸಬೇಕಾದ ಪ್ರದೇಶ ಅಲ್ಲ. ಬಂದವನಾದರೂ ವ್ಯವಹರಿಸಬೇಕಾದ ವಿಧಾನಕ್ಕಿಂತ ವಿಶೇಷವಾದದ್ದೋ ವಿಪರೀತವಾದದ್ದೋ ಒದಗಿದರೆ ಅದನ್ನು ಆಕ್ಷೇಪಿಸಬೇಕಾದಂತಹ ಕರ್ತವ್ಯವು ನಮ್ಮದಾಗುತ್ತದೆ. ನಿನ್ನ ಆಗಮನವೇ ನಮಗೊಂದು ವಿಸ್ಮಯಕ್ಕೆ ಕಾರಣವಾಗಿ ಒದಗಿತು. ಸಾಮಾನ್ಯವಾಗಿ ನಿನ್ನಂಥವರು ಬರಬೇಕಾದ ಜಾಗ ಅಲ್ಲ. ಬಂದಿದ್ದಿ, ಇನ್ನು ಯಾವ ಉದ್ದೇಶಕ್ಕೆ ಬಂದಿದ್ದಿ? ನೀನಾಗಿ ಬಂದೆಯೋ, ಎಲ್ಲೋ ಹೋಗುವವನಿಲ್ಲಿ ಸೇರಿದೆಯೋ, ಇನ್ನೇನು ನಿನ್ನ ಚರ್ಯೆಯಿಂದಲೇ ಅದನ್ನು ತಿಳಿದುಕೊಳ್ಳೋಣ ಅನ್ನುವುದಕ್ಕಾಗಿ ಕ್ಷಣಕಾಲದ ಸಾವಕಾಶವನ್ನು ನಾವು ಹೊಂದಿದರೆ ಸಿಂಹಾಸನದ ನೇರ ದೃಷ್ಟಿಗೆ ಪ್ರತಿಬಂಧಕವಾಗುವ ಹಾಗೆ ನಿನ್ನ ವಾಲವನ್ನೇ ಸುರುಳಿಯಾಗಿಸಿ ಎತ್ತರದ ಆಸನವನ್ನು ಸಿದ್ಧವಾಗಿಸಿಕೊಂಡು ನೀನು ಕುಳಿತು ಒಂದು ರಾಜಸ್ಥಾನದ ಮರ್ಯಾದೆಯನ್ನು ತಿಳಿಯದೇ ನೀನು ವ್ಯವಹರಿಸಿದ್ದಿ, ಅಥವಾ ತಿಳಿದು ವ್ಯವಹರಿಸುವ ಸಾಮರ್ಥ್ಯ ಇದ್ದರೆ ಅದನ್ನು ಮೀರಿ ವ್ಯವಹರಿಸುವುದಕ್ಕೆ ಸಿದ್ಧನಾಗಿದ್ದ. ಈ ಹಿನ್ನೆಲೆಯಿಂದಲೇ ನಿನ್ನನ್ನು ಆಕ್ಷೇಪಿಸಬೇಕಾಗಿ ಬಂದದ್ದು. ಅದಕ್ಕೆ ಪ್ರತಿಯಾಗಿ ನಮ್ಮನ್ನೇ ಮದಮುಖರು, ಅದಕ್ಕೆ ನೀನು ಕಾರಣ ಕೊಟ್ಟದ್ದು 14 ಲೋಕಗಳಲ್ಲಿಯೂ ಆಧಿಕ್ಯವನ್ನು ಹೊಂದಿದ ಶ್ರೀರಾಮಚಂದ್ರಮನ ಮಖತುರಗವನ್ನು ಬಂಧಿಸಿ ಬರಿದೇ ರಣಕಾರಣರಾಗಿ ಹೋಗಿದ್ದೀರಿ. ಒಮ್ಮೆ ಸುಮ್ಮಗಿರು. ನಿನ್ನ ನಾಲಗೆಯ ಮೇಲೆ ಹಿಡಿತ ಇರಲಿ, ನೀನು ನಮ್ಮ ಕುರಿತಾಗಿ ನಿರ್ಣಯಿಸಿಕೊಂಡಂತಹ ನಿಲುಮೆಯ ಕುರಿತಾಗಿ ಒಂದು ಖಚಿತತೆ ಇರಲಿ. ಅದಕ್ಕಿಂತ ಹೊರತಾಗಿ ಆಡುವುದಕ್ಕೆ ಮುಂದಾಗಬೇಡ. ಆಗಮಿಸಿದವ ಮರ್ಕಟ ಅಂದ ಮಾತ್ರಕ್ಕೆ ರಾಮಪಾಳಯದಿಂದ ಅನ್ನೋ ಹಾಗೆ ಭಾವಿಸುವ ಸಂದರ್ಭ ಏನೂ ಇಲ್ಲ. ಬೇರೆ ಮರ್ಕಟರು ಬರಬಹುದಲ್ಲ. ಆದರೆ ಬಂದವ ನೀನೀಗ ಹೇಳುತ್ತಿ ರಾಮನ ತುರಗವನ್ನು ಬಂಧಿಸಿದ ಕಾರಣ ಅದೇ ಹೌದಾದರೆ ನೀನು ಬಹುಶಃ ಪಾಳಯದಿಂದಲೇ ನಿಯೋಜಿತನಾಗಿ ಬಂದವನು. ಅದು ಹೌದು ಅಂತಾದರೆ ನಿನ್ನದ್ದಾದ ಸ್ವೇಚ್ಛಾವೃತ್ತಿಯನ್ನು ಮತ್ತೆ ನಾವು ಆಕ್ಷೇಪಿಸಲೇಬೇಕಾಗ್ತದೆ. ಅಲ್ಲಿಯ ಒಬ್ಬ ನಿಯೋಗಿಯಾಗಿ ಇಲ್ಲಿಗೆ ನೀನು ನಿಯೋಜಿಸಲ್ಪಟ್ಟ ಹೌದಾದರೆ ಅಲ್ಲಿಯ ಘನತೆಗೆ ಕೊರತೆಯಾಗದ ಹಾಗೆ ನೀನಿಲ್ಲಿ ವ್ಯವಹರಿಸಬೇಕು, ಅಥವಾ ನಮ್ಮ ಘನತೆಗೆ ತೊಂದರೆ ಬಾರದ ಹಾಗೆ ನೀನು ಮುಂದಾಗಬೇಕು. ಅದನ್ನು ನೀನು ಅತಿಕ್ರಮಿಸ್ತಿ ಎಂದಾದರೆ ನಿನ್ನನ್ನು ನಿಯೋಜಿಸಿದವರೇ ಆಕ್ಷೇಪಕ್ಕೆ ಕಾರಣರಾಗಿ ಒದಗುತ್ತಾರೆ. ಬಂದಿದ್ದಿ ಅಂತಾದರೆ ಯಾವ ಉದ್ದೇಶಕ್ಕೆ ಬಂದಿದ್ದಿ? ಬಂದವ ಯಾರು? ಏನು ನಿನ್ನ ರಾಮನಲ್ಲಿ ಅಷ್ಟು ದೊಡ್ಡ ಕಲಿತ ಸಾಮಾನ್ಯ ಸಭೆಯ ಒಳಗೆ ಬಂದೆ. ಅಸಭ್ಯನಾಗಿ ವ್ಯವಹರಿಸುವುದಕ್ಕೋ ಅಥವಾ ಕಾರ್ಯಭಂಗಕ್ಕೋ ನಾನು ಬಂದದ್ದಲ್ಲ, ಕಾರ್ಯ ಸಾಧನೆಗಾಗಿ ಬಂದೆ, ಅವಸರಿಕೆಯಿಂದ ಬಂದೆ. ಅದಕ್ಕಾಗಿ ನಾನು ನನ್ನದೇ ಒಂದು ಆಸನವನ್ನು ನಿರ್ಮಿಸುವಂಥ ಅವಕಾಶವೋ ಸೌಲಭ್ಯವೋ ನನಗೆ ಜನ್ಮತಃ ಬಂದಿದೆ. ಹಾಗೆ ಕುಳಿತೆ. ಸಹಜವಾಗಿ ನನ್ನನ್ನು ಆಕ್ಷೇಪಿಸಿದ್ರು ಹುಡುಗರು. ನನ್ನ ಕಾರ್ಯ ಸಾಧನೆಗೆ ಪೂರಕವಾಗಿ ನಾನೇನು? ನನಗೆ ಮುಖ್ಯ ಇರುವುದು ಮಹಾರಾಜನಾದಂಥ ನಿನ್ನಲ್ಲಿ ಮಾತಾಡು. ಅದಕ್ಕಾಗಿ ವ್ಯವಹರಿಸಿದರೆ ಹೊರತು ಸಭಾ ಕಲಾಪದ ಅಸಭ್ಯತನಕ್ಕಾಗಿ ಅಲ್ಲ. ರಾಮನ ಕುರಿತಾಗಿ ನಾ ಹೇಳಿದೆ. ನಾವು ರಾಮನಲ್ಲಿ ಏನು ತಿಳ್ಕೊಂಡಿದ್ದೇವೆ ಮತ್ತು ಏನು ಕಂಡಿದ್ದೇವೆ ರಾಮ ಸಹವಾಸದಲ್ಲಿ ಎನ್ನುವುದು ಮುಖ್ಯ. ನಮ್ಮ ತಿಳುವಳಿಕೆಯೋ ನಮ್ಮ ಅನುಭವವೋ ಇದು ಸಾರ್ವತ್ರಿಕವಾದದ್ದು ಉಂಟು ನನ್ನದಲ್ಲ. ನಾವು ಹೋದಲ್ಲಿ ಎಲ್ಲ ರಾಮನ ಬಗ್ಗೆ ಇದ್ದಂತಹ ಅಭಿಮಾನಗಳೇನು? ಇದು ಅವನು ಕಲಿಯೋ
ಕುದುರೆಯನ್ನು ಬಂಧಿಸಿದನವಾಗಿ ನೀ ಪ್ರಶ್ನಿಸಿದಿ. ಅದು ಕ್ಷಾತ್ರದಿಂದ ನಾವು ಹೇಳುವಂಥದ್ದು. ಯಾವ ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆ ಕೆಲಸ ಮಾಡ್ತಾನೆ, ಸಾಧಿಸ್ತಾನೆ, ಆ ಕ್ಷೇತ್ರದಲ್ಲಿ ಅವನ ಕಲಿತನ. ಇಲ್ಲಿ ಕುದುರೆಯನ್ನು ಬಂಧಿಸಿ ಯುದ್ಧಕ್ಕೆ ಸಿದ್ಧರಾದ ಕಾರಣ ನಾವು ಕ್ಷಾತ್ರದಿಂದ ಹೇಳಬೇಕು. ಅದನ್ನು ನೋಡುವಾಗ ರಾಮ 10,000 ಆನೆಯ ಬಲವುಳ್ಳಂತಹ ತಾಟಕಿಯನ್ನು ಮದಿಸಿದ್ದ, ಅಥವಾ ಏಕಾಂಗ ವೀರನಾಗಿ ಮುಕ್ಕಾಲು ಮುಹೂರ್ತ ಗಳಿಗೆಯಲ್ಲಿ ಕರದೂಷಣ ತ್ರಿಶಿರಾದಿ 14,000ವನ್ನು ಕೆಡ ಹಾಕಿದ್ದ. ಇದು ರಾಮನ ಕ್ಷಾತ್ರದ ಕುರಿತಾಗಿ ಹೇಳಲಿಕ್ಕಿರುವಂತಹದ್ದು. ಪ್ರತ್ಯಕ್ಷದರ್ಶಿಯಾಗಿ ಹನುಮಂತ ಕಂಡದ್ದು ರಾಮನ ಜೊತೆಗೆ ಲಂಕೆಗೆ ಅಭಿಯೋಗ ಆಗುವುದಕ್ಕೆ ಬೇಕಾಗಿ ಸೇತು ಬಂಧನ. 100 ಯೋಜನ ಉದ್ದ, 10 ಯೋಜನ ಅಗಲ, ಅಷ್ಟು ಮಂದಿ ಇದ್ದೆವು. ಸಮುದ್ರ ರಾಜನನ್ನು ಒಲಿಸಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ದರ್ಬೆಯನ್ನು ಹಾಕಿ ಮಲಗಿ 3 ದಿವಸ ಬಾರದೆ ಇದ್ದಾಗ ಧನುಸ್ಸನ್ನು ಜೇಬಡೆದು ಸಾಗರವನ್ನು ಬತ್ತಿಸ್ತೇನೆ, ವರುಣದೇವನೇ ಕಾಳಿಕಾದಿ ಮಡತೀರನ್ನು ಮುಂದಿಟ್ಟುಕೊಂಡು ಬಂದು ರಾಮಯೋಗ್ಯತೆಯನ್ನು ಗೌರವಿಸಿದ್ದನ್ನು ನಾವು ಕಂಡದ್ದು. ಹೌದೌದು, ಕಲಿಗೆ ಅವ ಕಾಲಾಂತಕನಾಗಿ ನಮಗಲ್ಲಿ ಕಂಡ. ಲಂಕೆಯಲ್ಲಿ ನಡೆದಂತಹ ಯುದ್ಧ ಒಂದೇ ಒಂದು ಯುದ್ಧ. ಲಕ್ಷ್ಮಣ ದೇವರಿಗಾಗಿತ್ತು ನೋವು, ನಿಶ್ಚೇಚಿತನಾಗಿ ಬಿದ್ದಿದ್ದ. ಅಂಗದಾದಿಗಳು ಸತ್ತು ಬಿದ್ದಿದ್ರು. ಆವಾಗ ರಾಮದೇವರಿಗೆ ಬಂದಂತಹ ಸಿಟ್ಟು ರಾವಣ ವಧೆಗಿಂತ ಪೂರ್ವದಲ್ಲಿ. ಏಕಾಂಗ ವೀರನಾಗಿ ಇಡೀ ಲಂಕೆಯಲ್ಲಿ ಒಬ್ಬನೇ ವಿಜೃಂಭಿಸಿದಂತಹ ರಾಮನ ಯುದ್ಧ ಅದು. ನಾನು ನೋಡದೇ ಇರುವ ಜನಸ್ಥಾನದ ಯುದ್ಧ. ನಾನು ಪ್ರತ್ಯಕ್ಷ ದರ್ಶನಾಗಿ ನಿಂತು ನಾವು ಶಿಲೆಯಂತೆ ನಿಂತಿದ್ದೇವೆ. ರಾಮನ ಯುದ್ಧ, ರಾಮನ ಕೋದಂಡದಲ್ಲಿ ಹಗ್ಗ ಹಾರುತ್ತಿರುವುದು ನಮಗೆ ಕಣ್ಣಿಗೆ ಕಾಣಲಿಲ್ಲ. ಇವ ಕಲಿ ಕಾಲಾಂತಕನಬ್ದಿಗೆ ಬೆಲೆಯುತ್ತ ಸೇತುವೆಯ ಕಲಹದಿ ದಶಶಿರ ಕುಂಭ ಶ್ರವಣರ ಕುಲವನ್ನು ರಾಕ್ಷಸರ ಮೂಲೋತ್ಪಾಟನ ಮಾಡಿದಂತಹ ರಾಮನ ಕಲಿತನಕ್ಕೆ ಬೇಕೆ ಬೇಕ ಬೇಕ ವೀರಮಣಿ. ತೊರೆದುರೆ ನಾಚಿಕೆಯ ತೊರೆದುರೆ ನಾಚಿಕೆಯ ಅಯ್ಯೋ ವೀರಮಣಿ, ರಾಮನೇನು ರಾಮನ್ಯಾರು ಅನ್ನುವಂತಹ ಪ್ರಾಥಮಿಕ ಜ್ಞಾನವೂ ಇಲ್ಲದೆ ಇದ್ದವರು ಜ್ಯೋತಿರ್ಮೇಧದವರೇನೂ ಅಲ್ಲ. ಇಷ್ಟನ್ನು ನಾವು ತಿಳಿದಿರುತ್ತಾ ನನ್ನಲ್ಲಿ ಒಡಮೂಡಿದಂತಹ ಪ್ರಶ್ನೆ ಅದು, ಏನು ರಾಮನಲ್ಲಿ ಕಲಿತಾನ? ಇದಕ್ಕಿಂತ ಅತಿಶಯವಾದದ್ದೇನಾದರೂ ಇದೆಯೇ? ಪ್ರಾಕೃತಿಕವಾಗಿ ಒದಗಬಹುದಾದ ಸಂಕಟಗಳನ್ನು ಮೀರಿ ಬದುಕಿನಲ್ಲಿ ವ್ಯವಹರಿಸಬೇಕಾದಂತಹ ಅನಿವಾರ್ಯತೆ ಒಬ್ಬ ಮಾನವನಿಗೆ ಸಹಜವಾಗಿಯೇ ಈ ಪೃಥ್ವಿಯಲ್ಲಿ ಒದಗುತ್ತದೆ. ಅದೊಬ್ಬ ರಾಮನಿಗೂ ಇರಬಹುದು, ಒಬ್ಬ ವೀರಮಣಿಗೂ ಇರಬಹುದು. ಸಂದರ್ಭವಶದಿಂದ ಬಂದ ಸಂದಿಗ್ಧಗಳನ್ನು ಉತ್ತರಿಸುವಲ್ಲಿ ತನ್ನದ್ದಾದಂತಹ ಸರ್ವ ಸಾಮರ್ಥ್ಯವನ್ನು ವಿನಿಯೋಗ ಮಾಡಿ ಮುಂದೆ ಹೋಗಬೇಕಾದದ್ದು ಪ್ರಯತ್ನಶೀಲನೆನ್ನಿಸಿಕೊಂಡ ವ್ಯಕ್ತಿಗೆ ಆದ್ಯ ಕರ್ತವ್ಯ. ನಮಗೂ ರಾಮನಲ್ಲಿ ಕಾಣುವುದದೇ. ಯಾವುದೋ ಒಂದು ಅತಿಶಯತೆಯನ್ನು ಕಾಣಿಸುವ ಉದ್ದೇಶಕ್ಕಾಗಿ ಬದುಕನ್ನು ಅಂಗೀಕರಿಸಿದಂತಹ ಒಬ್ಬ ವ್ಯಕ್ತಿಯಾಗಿ ರಾಮ ನಮಗೆ ಕಾಣಿಸುವುದಿಲ್ಲ. ಮಾನವ ಸಹಜವಾಗಿ ಒದಗಿ ಬರಬಹುದಾದಂತಹ ಜಂಜಡಗಳೇನಿದೆ, ಬದುಕಿನ ಸಂಕಟಗಳೇನಿವೆ, ಅದನ್ನೆಲ್ಲ ಉತ್ತರಿಸುವಲ್ಲಿ ಕಾರ್ಯಕ್ಷಮತೆಯನ್ನು ಮೆರೆಸಿ ತನ್ನದ್ದಾದಂತಹ ಬುದ್ಧಿ ಪ್ರಮತ್ತತೆಯಿಂದ ಕಾರ್ಯದಲ್ಲಿ ಯಶವನ್ನು ಗಳಿಸಿದ್ದಕ್ಕೆ ಉದಾಹರಣೆಗಳು ನಮಗೆ ಒದಗುತ್ತವೆ. ಪ್ರಾಯಶಃ ಬದುಕಿನಲ್ಲಿ ಒಬ್ಬ ವ್ಯಕ್ತಿಗೆ ಇಂತಹ ಸನ್ನಿವೇಶಗಳು ಬಂದಾಗ ಮಾತ್ರ ಅವನದ್ದಾದಂತಹ ಆತ್ಮಬಲ ಏನು ಅನ್ನುವುದನ್ನು ಇತರರು ಅರಿಯುವಂತಹ ಒಂದು ಅವಕಾಶ ಸಹಜವಾಗಿ ಸಿದ್ಧ ಆಗುತ್ತದೆ. ಅದರ ಅರ್ಥ ಅಂತಹ ಸಂದಿಗ್ಧಗಳೇ ಬದುಕಿನಲ್ಲಿ ಬಾರದೇ ಇದ್ದವರೆಲ್ಲ ಆತ್ಮಬಲ ವಿರಹಿತರಾದವರು ಅಂತೇನೂ ಅಲ್ಲ. ರಾಮ ಹಾಗೆ ಮಾಡಿದ್ದಾನೆ, ಯಾಕೆಂದ್ರೆ ಬದುಕು ಅವನೊಂದಷ್ಟು ಮಾಡಿಸಿದೆ.
ಪಟ್ಟಾಭಿಷೇಕ ತಪ್ಪಿ ಹೋಯಿತು, ವನವಾಸದ ದೀಕ್ಷೆ ಬಂತು, ಹೆಂಡತಿ ಸಹಿತನಾಗಿ ಕಾಡಿಗೆ ಬಂದ, ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ, ಕಳಕೊಂಡವಳನ್ನು ಸಂಪಾದಿಸಬೇಕು, ವಾನರರ ಸಹಾಯ ಮಾಡಿದ, ಲವಣಾಂಬುದಿಗೆ ಸೇತು ಕಟ್ಟಿದ. ಇಲ್ಲೆಲ್ಲ ರಾಮನ ಸತ್ವ ಅಲ್ಲ ಕಾಣುವುದು, ರಾಮನ ಪ್ರಯತ್ನ ಕಾಣುತ್ತದೆ. ಪ್ರಯತ್ನ ಅಲ್ಲ, ಸತ್ವ ಅಲ್ಲ. ಪ್ರಯತ್ನ ಯಾಕೆ ಮಾಡಬೇಕಾಗಿ ಬಂತು? ಅನಿವಾರ್ಯತೆ ಸೃಷ್ಟಿಸಿತು. ಅದಕ್ಕೆ ಬೇರೆ ಬೇರೆಯವರ ಸಹಾಯಗಳು ಅನುಕೂಲಗಳು ಒದಗಿ ಬಂದವು. ಅದು ಕೇವಲ ರಾಮನ ಒಂದು ಹೆಗ್ಗಳಿಕೆಗಾಗಿ ಮಾತ್ರ ಅಂತ ಭಾವಿಸುವುದಕ್ಕಿಲ್ಲ. ಪ್ರಪಂಚದ ಬಹುಮಂದಿಗಳು ಏನನ್ನು ನಿರೀಕ್ಷಿಸ್ತಾರೆ ಅಂತಹ ಒಂದು ಕಾರ್ಯಕ್ಕಾಗಿ ಅನೇಕರು ಒಂದಾಗಿ ಕೈಗೂಡಿಸುವುದು ಲೋಕಕ್ಕೆ ಅಸಹಜವಾದ ಪ್ರಕ್ರಿಯೆ ಅಲ್ಲ, ಯಾವುದೋ ಒಂದು ಉತ್ತಮವಾದ ಉದ್ದೇಶ. ಈ ಕಾರ್ಯವನ್ನು ಸಾಧಿಸಬೇಕು ಅನ್ನುವುದಕ್ಕಾಗಿ ಒಬ್ಬ ಪ್ರಯತ್ನಶೀಲನಾಗಿ ಮುಂದಕ್ಕೆ ಹೆಜ್ಜೆ ಇರಿಸಿದರೆ ಸಾಕು. ನಾವಾಗಿ ಮಾಡುವುದಕ್ಕಾಗುವುದಿಲ್ಲ. ಮಾಡುವವರು ಅವರಿದ್ದಾರೆ, ನಮ್ಮದನ್ನು ಕೈ ಕೂಡಿಸೋಣ, ಅವರೊಂದಿಗೆ ನಮ್ಮದಾದ ಸಾಮರ್ಥ್ಯವನ್ನು ಜೋಡಿಸೋಣ. ಈ ಭಾವದಿಂದ ಒಂದಾಗಬೇಕಾದದ್ದು ಪರಹಿತವನ್ನು ಸದಾಕಾಲ ಬಯಸುವ ಮನಸ್ಸನ್ನು ಹೊಂದಿದವರಿಗೆ ಆದ್ಯ ಕರ್ತವ್ಯವಾಗುತ್ತದೆ. ರಾವಣ ವಧೆ, ಕುಂಭಕರ್ಣಾದಿಗಳ ನಾಶ, ಲಂಕಾಪಟ್ಟಣದಲ್ಲಿದ್ದ ದುಷ್ಟರ ಸಂಹಾರ, ಇದು ಪ್ರಪಂಚ ನಿರೀಕ್ಷಿಸಿದ ಕೆಲಸ. ಮಾಡುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಆಮದು. ಅದಕ್ಕೆ ಅನ್ಯಾನ್ಯ ಕಾರಣಗಳು. ಯಾಕೆ? ಅವನಿಗಿರಬಹುದಾದ ವರ, ಅವನು ಹೊಂದಿರುವ ಶಾಪ, ಅದಕ್ಕೆ ಕೊರತೆ ಬಾರದಂತೆ ವ್ಯವಹರಿಸಬೇಕಾದಂತಹ ಒಂದು ಅನಿವಾರ್ಯತೆ ಇರುವುದರಿಂದ ಯಾವ ದೇವತೆಗಳಿಗೆ ಹೊಡೆದುರುಳಿಸುವುದಕ್ಕೆ ಸಾಧ್ಯ ಆಗಲಿಲ್ಲ, ಯಾವ ಋಷಿಮುನಿಗಳು ಶಾಪಿಸುವುದಕ್ಕೆ ಮುಂದಾಗಲಿಲ್ಲ. ಆದರೆ ರಾಮ ಆ ಕರ್ತವ್ಯದಲ್ಲಿ ಮುಂದಾಗುವ ಕಾಲಕ್ಕೆ ಬೇರೆ ಬೇರೆ ಸಹಾಯ. ಈಗ ರಾವಣ ವಧೆಗೆ ಅಂತ ಪ್ರಾರಂಭಿಸಿ ಲಂಕೆಗೆ ಅಭಿಯೋಗವನ್ನು ಮಾಡುವ ಉದ್ದೇಶಕ್ಕಾಗಿ ಕಡಲ ತಡಿಯಲ್ಲಿ ಬಂದು ಬೀಡು ಬಿಟ್ಟಲಿಂದಲೂ ನಮಗೆ ಸ್ಪಷ್ಟವಾಗಿ ಅದು ಕಾಣಿಸ್ತದೆ. ವರುಣ ಬಂದ ಅನುಕೂಲ ಕಲ್ಪಿಸಿಕೊಟ್ಟ, ನೀನು ಕಲ್ಲು ಮಣ್ಣು ಹಾಕೋದು ಮುಳುಗದಾಗಿ ನಾನು ನೋಡಿಕೊಳ್ತೇನೆ. ಲಂಕೆಯನ್ನು ಪ್ರವೇಶಿಸಿದ ಮೇಲೆ ರಾಕ್ಷಸರ ಯುದ್ಧದಲ್ಲಿಯೂ ಹಾಗೆ ಸೋತು ಸಕಲರೂ ದೊರೆಗೊರಗಿದಂತಹ ರಾಮಪಾಳಯದ ಕಥನವನ್ನು ನಾವು ಕೇಳಿಬಲ್ಲೆ. ಅನ್ಯಾನ್ಯ ಸಹಾಯದ ಮೂಲಕವಾಗಿ ಮತ್ತೆ ಎದ್ದು ಬಂದರು. ಅದು ಯಾಕಾಗಿ? ದುಷ್ಟನಾದ ರಾವಣನ ವಧೆ ಲೋಕಕ್ಕೆ ಇಷ್ಟವಾದ ಕೆಲಸವಾದ್ದರಿಂದ ಅದಕ್ಕೆ ಕೈಗೂಡಿಸಿಕೊಳ್ಳುವುದಕ್ಕೆ. ಅಂತಹ ಪರದಾರ ಅಪಹಾರವನ್ನು ಮಾಡಿದವ, ಪರರ ಸತಿಯನ್ನು ನಾಚಿಗೆ ಬಿಟ್ಟು ಎಳೆದೊಯ್ದು ತನ್ನದ್ದಾದಂತಹ ಅಂತಃಪುರವನ್ನು ಸೇರಿಸಿಕೊಳ್ಳುವ ದುಷ್ಟ ಪ್ರವೃತ್ತಿಯನ್ನು ಹೊಂದಿದವ, ಲೋಕಮಾರಕವಾಗಿ ಬೆಳೆದ ಒಬ್ಬ ರಾವಣನ ವಧೆಗಾಗಿ ಸಕಲ ಶಕ್ತಿಗಳೂ ರಾಮನಲ್ಲಿ ಮೇಳೈಸಿ ಒದಗಿ ಅನುಕೂಲವನ್ನು ಕಲ್ಪಿಸಿಕೊಟ್ಟವು ಅಂದ ಮಾತ್ರಕ್ಕೆ ರಾಮ ಕೈಗೊಂಡ ಎಲ್ಲ ಕಾರ್ಯಕ್ಕೂ ಅವರದ್ದಾದ ಸಹಾಯ ಬರ್ತದೆ ಅಂತ ಅರ್ಥ ಅಲ್ಲ. ಇದು ಪರದಾರ ಅಪಹಾರದಂತಹ ದೋಷಪೂರ್ಣವಾದ ಕೆಲಸ ಅಲ್ಲ, ಕುದುರೆ ಕಟ್ಟೋದು ಅಂತಾಗಿ. ಆದ್ದರಿಂದ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅವನ ಪ್ರಯತ್ನವನ್ನು ನಾವು ಗೌರವಿಸ್ತೇವೆ. ಪ್ರಯತ್ನಕ್ಕೆ ತಕ್ಕುದಾದ ಫಲ ಆಯಾ ಸಂದರ್ಭದಲ್ಲಿ ಸಿಗಬೇಕು ಅನ್ನುವುದಕ್ಕೆ ಯಾವ ಸಿದ್ಧಾಂತವೂ ಇಲ್ಲ. ಕಾಲಾಂತರದಲ್ಲಿಯೂ ಸಿಗುವ ಸಾಧ್ಯತೆಗಳುಂಟು. ಇದು ಕ್ಷಾತ್ರ ಪಂಥಾನುಸಾರವಾದ ತುರಗಬಂಧನದ ಕೆಲಸ. ನೋಡುವ ರಾಮನ ವೀರಮಣಿಯ ನಿರ್ಣಯ ಆಗಲಿ ಪ್ರಸಂಗದಲ್ಲಿ. ರಾಮನೋ ವೀರಮಣಿಯೋ ಅಂತ ನಿರ್ಣಯ ಆಗುವುದಕ್ಕಿಂತ ಮುಖ್ಯ ಬರೇ ದಶರಥನ ಮಗನಾಗಿ ರಾವಣಾದಿಗಳ ವಧೆ ಎಲ್ಲರ ಸಹಕಾರದಿಂದ ಮಾಡಿದ ರಾಮ ವಿಜೃಂಭಿಸಲ್ಲ. ಆವಾಗ ರಾಮ ಯಾರು ಎಂಬ ಪ್ರಶ್ನೆ ಅಲ್ಲ, ರಾಮ ಏನು ಅಂತ ಮುಖ್ಯ. ಎಂಥದ್ದು ರಾಮ? ಯಾದಗೆಂದು ನುಡಿವೆ ಮೂರ್ಖನೇ, ಯಾದಗೆಂದು ನುಡಿವೆ ಮೂರ್ಖನೇ,
ಕೌಸಲ್ಯರ ಮಗ ರಾಮ ಸಾಮಾನ್ಯ ಮನುಷ್ಯನಾಗಿಯೇ ಕಂಡುಕೊಳ್ತಾನೆ. ಅವನ ವ್ಯವಹಾರ, ಹುಟ್ಟು, ಬೆಳವಣಿಗೆ, ಸಾಧನೆಗಳೆಲ್ಲ. ಆದರೆ ರಾಮ ಮಾಡಿದಂಥ ಒಂದೊಂದು ಕಾರ್ಯ, ಅದರ ಹಿಂದೆ ಇರುವಂಥ ಉದ್ದೇಶ, ಇರುವಂಥ ಆಶಯ, ಆಗ ವ್ಯಕ್ತಿಯ ಹಿನ್ನೆಲೆ ಏನು, ಯೋಗ್ಯತೆ ಏನು ಅಂತ ನಾವು ವಿವೇಕಿಗಳು ತಿಳ್ಕೊಳ್ಬೇಕು. ಸಹಜವಾಗಿ ಗರ್ಭ ಧರಿಸಿದ್ದಲ್ಲ, ಯಜ್ಞ ನಿಮಿತ್ತವಾಗಿ ಕೈಗೊಂಡಂಥ ಯಜ್ಞದಲ್ಲಿ ದೇವನಿರ್ಮಿತ ಪಾಯಸ, ದೇವತೆಗಳ ಸಂಕಲ್ಪ ಇತ್ತು ರಾಮನ ಹುಟ್ಟಿನಲ್ಲಿ. ಹುಟ್ಟಿನ ಹಿನ್ನೆಲೆ ನೋಡಿದರೆ ರಾವಣಾದಿಗಳ ವಧೆಯನ್ನು ಮಾಡುವುದಕ್ಕೆ ಸೂರ್ಯವಂಶದ ಯಾವ ರಾಜರು ಹೊರಟಲೂ ಇಲ್ಲ, ಅವರಿಂದ ಸಾಧ್ಯವೂ ಅಲ್ಲ. 22 ತಲೆಮಾರು ಹಿಂದೆ ರಾವಣನಿಂದಲೇ ವಧಿಸಲ್ಪಟ್ಟಂತಹ ಅನರಣ್ಯ ಸಾವಿನ ಸ್ಥಿತಿಯಲ್ಲಿ ಹೇಳಿದ್ದಾನೆ. ರಾಮನೆಂಬಾತ ಒಬ್ಬ ಬರ್ತಾನೆ, ದಾಶರಥಿ ರಾಮ. 10 ವರ್ಷಗಳ ಹಿಂದೆ. ಹಾಗೆಯೇ ಭವಿಷ್ಯವನ್ನು ಬಗೆದು ನೋಡಬಲ್ಲಂತಹ ರಾಜಋಷಿಗಳು ರಾಮನ ಹುಟ್ಟಿನ ಹಿನ್ನೆಲೆಯನ್ನು ಪ್ರಪಂಚಕ್ಕೆ ಹೇಳಿದರು. ಮಾತ್ರ ಅಲ್ಲ, ಯಾರು ಶಬ್ದರಾಗಿ ಬಿದ್ದಿದ್ದಾರೆ, ಅಹಲ್ಯ ಇರಬಹುದು ಅಥವಾ ಕಬಂಧ ಇರಬಹುದು, ಯಾರ್ಯಾರಿದ್ದಾರೆ ಇವರೆಲ್ಲ ರಾಮಾಗಮನದ, ಭಗವಂತನ ಆಗಮನದ ನಿರೀಕ್ಷೆಯಲ್ಲಿಯೂ ಇದ್ದರು. ದೇವರು ಆವೇಶಾವತಾರಿಯಾಗಿ, ಅಂಶಾವತಾರಿಯಾಗಿ, ಅಂಶಾಂಶನಾಗಿ ಕಾಲ ಪಕ್ವಗೊಂಡಾಗ ಭಗವತ್ ಸಂಕಲ್ಪ